ಎಲ್ಲ ಮಾಯ, ಟಾರ್ ರೋಡ್ ಕೂಡ ಮಾಯ. 6 ದಿನದಲ್ಲಿ ಕರಗಿ ಹೋಯಿತು ಟಾರ್ ರಸ್ತೆ. ಹೌದು, ಕಾಮಗಾರಿ ನಡೆದ 6 ದಿನಗಳಲ್ಲಿ ಡಾಂಬರು ರಸ್ತೆಯೇ ಕರಗಿ ನೀರಾಗಿರುವಂತಹ ಘಟನೆ ಪುಣೆಯಲ್ಲಿ ನಡೆದಿದೆ. ನಿರ್ಮಾಣ ಕಾಮಗಾರಿಗಳಲ್ಲಿ ನಡೆಯುವಂತಹ ಬೃಹತ್ ಭ್ರಷ್ಟಾಚಾರವನ್ನ ಈ ಒಂದು ಘಟನೆ ಜಗಜ್ಜಾಹೀರಾತುಗೊಳಿಸಿದೆ. ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ PMC ನಿರ್ಮಿಸಿದ ಈ ಒಂದು ರಸ್ತೆಯ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಬಿಸಿಲಿನ ಜಳಕ್ಕೆ ಡಾಂಬರು ಕರಗಿ ನೀರಾಗಬೇಕೆಂದ್ರೆ ಅಲ್ಲಿನ ಡಾಂಬರು ಯಾವ ಮಟ್ಟಿಗೆ ಹಾಕಿದ್ರು ಅಂತ ಹೇಳಿ ಸಾರ್ವಜನಿಕರು ಇದೀಗ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿನ ಬದಲಾಗಿ ಹೆಸರಿಗಷ್ಟೇ ಡಾಂಬರನ್ನ ಲೇಪಿಸಿದ್ದಾರೆ ಅಂತಲೂ ಕೂಡ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ರಸ್ತೆಯ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು PMC ವಿರುದ್ಧ ತೀವ್ರ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ರಸ್ತೆಯ ಗುತ್ತಿಗೆದಾರ, ಅಧಿಕಾರಿ ಹಾಗೂ PMC ಸಿಬ್ಬಂದಿಗಳನ್ನ ವಜಾಗೊಳಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.